ಪ್ರಕೃತಿಯೇ ಕಾಯಿಲೆಗೆ ರಾಮಬಾಣ. ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ, ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಭಗವಂತ ಎಲ್ಲರನ್ನೂ ಕಾಪಾಡಪ್ಪ. ಪ್ರೀತಿಯ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪೈಲ್ಸ್ ಅನ್ನುವ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನನಗಿಷ್ಟ. ಪೈಲ್ಸ್ ಅಂದರೆ ಪೈಲ್ಸಲ್ಲಿ 9 ವಿಧ ಇದೆ. ನವಮೂಲಗಳು ಪೈಲ್ಸ್. ಈ ಕಾರಣ ಏನಪ್ಪ? ಪೈಲ್ಸ್ ಬರೋಕ್ಕೆ ಮೇನ್ ಕಾರಣ ಆಹಾರ ಪದಾರ್ಥನೇ. ಸೊ ಹಂಗಾಗಿ ಈ ಪೈಲ್ಸ್ಗೆ ಎಲ್ಲೆಲ್ಲೋ ಹೋಗ್ತೀರಾ, ಏನೇನೋ ಮಾಡ್ಕೊತೀರಾ, ಕುಯಿಸ್ತೀರಾ, ಕಟ್ ಮಾಡ್ತೀರಾ, ಆಪ್ರೇಷನ್ ಮಾಡ್ತೀರಾ, ಏನೇನೋ ವಿಚಿತ್ರ ಆಹಾರದಲ್ಲಿ ನೀವು ಕಂಟ್ರೋಲ್ ಮಾಡಿದ್ರೆ ಸಾಕು, ಮಾಡ್ಬೋದು. ಆದರೂ ನಿಮ್ಮ ಕಣ್ಣು ಮುಂದೆನೇ ಕೆಲವು ಗಿಡಮೂಲಿಕೆಗಳಿವೆ, ಅದು ಯೂಸ್ ಮಾಡಿದ್ರೆ ಸಾಕು. ಇದರಲ್ಲಿ ಪೈಲ್ಸಲ್ಲಿ 9 ವಿಧ ಅಂತ ಹೇಳ್ದೆ ತಾನೆ. 1 ಬ್ಲೀಡಿಂಗ್ ಪೈಲ್ಸು, 2ನೇದು ಪಿಶ್ಚರು, 3ನೇದು ಮೊಳಕೆ ಬಂದು ಮೇಲೆ ಹೋಗೋದು, 4ನೇದು ಮೊಳಕೆ ಈಚೆ ಬರುತ್ತೆ, 5ನೇದು ಗಡ್ಡೆ ಬಂದುಬಿಟ್ಟಿರುತ್ತೆ, 6ನೇದು ಬಂದು ನಿಮಗೆ ಒಂದು ಕಡೆ ಆನಸ್ಸಿಂದ ಪಕ್ಕದಲ್ಲಿ, ಗುದದ್ವಾರದ ಪಕ್ಕದಲ್ಲಿ ನಿಮಗೇನಾಗುತ್ತೆ, ರಕ್ತ ಕ್ಯೂ ಬರ್ತಾ ಇರುತ್ತೆ. 7ನೇದು ಮೇಲ್ಗಡೆ ಶುದ್ಧ ಗಂಟು ಥರ ಬಂದಿರುತ್ತೆ. 8ನೇದು ಲೆಫ್ಟ್ ಟು ರೈಟ್ ಎರಡು ಇಷ್ಟಪ್ಪ ಊತ ಬಂದುಬಿಟ್ಟಿರುತ್ತೆ. 9ನೇದು ಕ್ಯೂ ತುಂಬ್ಕೊಂಡಿರುತ್ತೆ. ಈ ರೀತಿ 9 ನವಮೂಲ ಪೈಲ್ಸ್ಗೂ ರಾಮಬಾಣದ ಮದ್ದು, ನಿಮ್ಮ ಮನೆ ಮುಂದೆ ಸಿಗ್ತಕ್ಕಂಥ ಮದ್ದು, ಔಷಧಿ, ಗಿಡಮೂಲಿಕೆಗಳ ಔಷಧಿ ನೋಡಿ ಇಲ್ಲಿದೆ. ಬನ್ನಿ ಎಲ್ಲ ನೋಡೋಣ. ನೋಡಿ ಇದೆ, ಈ ಗಿಡದ ಹೆಸರು ಬಂದು ತುತ್ತಿ ಗಿಡ. ಇದಕ್ಕೆ ನಮ್ಮ ಆ್ಯಕ್ಚುಲಿ ತುತ್ತಿ ಗಿಡ ಅಂತಾರೆ. ಇದು ನೋಡ್ಕೊಳ್ಳಿ, ಪಿಕ್ಚರ್ ಕರೆಕ್ಟಾಗಿ ನೋಡ್ಕೊಳ್ಳಿ. ತುತ್ತಿ ಗಿಡ, ಇದರಲ್ಲಿ ಸಣ್ಣ ಕಾಯಿನೂ ಬಿಡುತ್ತಿದ್ದು, ಓಕೆನಾ. ಇದಕ್ಕೆ ಅಬದುಲ್ಲಾ ಇಂಡಿಕಾಮ್ ಅಂತ ಇದ್ರ ಹೆಸರು ಇದೆ. ಬೊಟಾನಿಕಲ್ ನೇಮ್ ಬಂದು ಅಬದುಲ್ಲಾ ಇಂಡಿಕಾ. ಇದನ್ನು ತೊಗೊಂಡು ಏನಪ್ಪ ಮಾಡಬೇಕು, ನೀವು ಯಾವ ರೀತಿ ಮಾಡಬೇಕು ಗೊತ್ತಾ? ಈಗ ಉದಾಹರಣೆಗೆ ಪೈಲ್ಸ್ ಇದ್ದವರು, ತುಂಬ ನೋವು ನನಗೆ ತಡೆಯೋಕ್ಕಾಗಲ್ಲ ಅಂದರು, ಈ ಎಲೆನ ತೊಗೊಳ್ಳಿ. ಎಲೆನ ತೊಗೊಂಡು ಚೆನ್ನಾಗಿ ಅರ್ದ್ಬಿಡಿ, ಒಂಥರ ಪೇಸ್ಟ್ ಥರ ಆಗುತ್ತೆ. ಇದರಲ್ಲಿ ಸ್ವಲ್ಪ ಹರಳೆಣ್ಣೆ ಹಾಕ್ಬಿಟ್ಟು
ಮಿಕ್ಸ್ ಮಾಡಿಬಿಟ್ಟು ಆ ಗುದದ್ವಾರದ ಮುಖಾಂತರ ಕಟ್ಟಿಬಿಟ್ಟು ಅದು ಬೆಳಿಗ್ಗೆ ಅಂದರೆ ರಾತ್ರಿ ಕಟ್ಟರೆ ಬೆಳಿಗ್ಗೆ ನೋಡಿದ್ರೆ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿರುತ್ತೆ. ಹಂಗೆ ಡೈಲಿ ಕಂಟಿನ್ಯೂ ಮಾಡ್ಕೊಂಬನ್ನಿ, ನಿಮಗೆ ಅರ್ಧ ಕಾಯಿಲೆ ಹೋಗ್ಬಿಡುತ್ತೆ. ಆಮೇಲೆ ನಮಗೆ ಮಾಡೋಕ್ಕಾಗಲ್ಲ ಸರ್, ಇದ್ರದ್ದು ಪಲ್ಯ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಇನ್ನೂ ಮಾಡೋಕ್ಕಾಗಲ್ಲ ಸರ್, ಏನು ಮಾಡಬೇಕು, ಈ ಗಿಡನ ಕಿತ್ಕೊಂಡೋಗಿ ಒಣಗಾದ್ಮೇಲೆ ಪೌಡ್ರ್ ಮಾಡಿಬಿಟ್ಟು ಬೆಳಿಗ್ಗೆ ಸಂಜೆ ಒಂದೊಂದು ಅರ್ಧ ಸ್ಪೂನ್ ತೊಗೊಳ್ಳಿ. ನಿಮಗೆ ನವಮೂಲ 9 ಪೈಲ್ಸು ನಿವಾರಣೆ ಆಗುತ್ತದೆ. ಅದ್ಭುತವಾದಂಥ ಔಷಧಿ ಅಬದುಲ್ಲಾ ಇಂಡಿಕಾ ಮತ್ತು ತುತ್ತಿ ಗಿಡ. ದಯವಿಟ್ಟು ಇದನ್ನು ಯೂಸ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಇದನ್ನು ಎಲ್ರಿಗೂ ಪರಿಚಯ ಮಾಡಿಕೊಡಿ. ನೋಡಿ ಗಿಡ ನೋಡಿ ಹೆಂಗಿದೆ. ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ಇದನ್ನು ಯೂಸ್ ಮಾಡಿ, ಎಲ್ರಿಗೂ ತಿಳಿಸ್ಕೊಡಿ. ಥ್ಯಾಂಕ್ ಯು, ನಮಸ್ಕಾರ. ಒಂದು ಸರಿ ಭೇಟಿ ಕೊಡಿ. ಸೂಪರು. ಯಾವ್ದು ಗೊತ್ತಾ? ಸಾವಂದುರ್ಗ ರೋಡು, ಸಿದ್ಧಗಂಗಯ್ಯ KV ಮಠ. ಇಲ್ಲಿ ಭೇಟಿ ಕೊಡ್ಬೋದು ನೀವು. ಇಲ್ಲಿ ಬಂದು ಭೇಟಿ ಕೊಟ್ಟಾಗ ನಿಮ್ಗೆ ಎಷ್ಟು ಸಾವಿರ ಗಿಡ ಬೇಕಾದರೂ ನಮ್ಮ ಕೊಡ್ತಾರೆ. ಸೊ ದಯವಿಟ್ಟು ತೊಗೊಳ್ಳಿ, ಬಂದು ಎಲ್ಲರೂ ಏನು ಮಾಡಿ ನಿಮ್ಮ ಮನೆ ಮುಂದೆ ಹಾಕ್ಕೊಳ್ಳಿ. ನೋಡಿ ಇವರೇ ಸಿದ್ಧಗಂಗೆನವರು. ಇಲ್ಲಿ ಸುಮಾರು ಗಿಡಮೂಲಿಕೆಗಳು ಬೆಳೆಸೋರೆ. ಇವ್ರ ಮುಖ ನೋಡ್ಕೊಳ್ಳಿ. ಪರಿಚಯ ಇದ್ದರೆ ದಯವಿಟ್ಟು ಇವ್ರ ಹತ್ರ ಬಂದು ಗಿಡಮೂಲಿಕೆಗಳು ತೊಗೊಂಡೋಗಿ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಗರವಾಸಿಗಳು ಎಲ್ಲರೂ ಸರಿ ಒಂದೊಂದು ಗಿಡಮೂಲಿಕೆಗಳು ಹಾಕಿದ್ರೆ ಸಾಕು. ನಾವೆಲ್ಲೋ ಹೋಗ್ಬಿಡ್ತೀವಿ, ಸಾವಿರಾರು ರೂಪಾಯಿ ಆಸ್ಪತ್ರೆ ಕೊಡ್ತಾಯಿದ್ದೀವಿ, ಎಷ್ಟೋ ಲಕ್ಷ ಕಳ್ಕೊಳ್ತಾ ಇದ್ದೀವಿ. ಸುಮ್ಗೆ ನಮ್ಗೆ ಮೋಸ ಮಾಡ್ತಾರೆ. ಹೆಂಗೆ ಗೊತ್ತಾ? ಆ ಬ್ಲಡ್ ಟೆಸ್ಟ್ ಮಾಡು, ಈ ಸ್ಕ್ಯಾನ್ ಮಾಡು, ಈ ಎಕ್ಸ್ರೇ ಮಾಡು, ಏನೂ ಇಲ್ಲ. ನಿಜ ಏನು ಗೊತ್ತಾ? ನಾಡಿ ಪರೀಕ್ಷೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಏನೂ ಇಲ್ಲ ರೀ, ಹೊಟ್ಟೆ ಹಸಿದ್ರೆ ನೀವು ಚೆನ್ನಾಗಿದ್ದೀರಾ ಅಂತ, ಹೊಟ್ಟೆ ಹಸಿಲಿಲ್ಲ ನೀವು ಚೆನ್ನಾಗಿಲ್ಲ ಅಂತ. ಪ್ರಿಯ ವೀಕ್ಷಕರೇ, ಈಗ ತಾನೇ ಕೆಲವು ಗಿಡಮೂಲಿಕೆಗಳನ್ನ ನೋಡಿದ್ರಲ್ಲ ನೀವು. ಕೆಲವು ಜನಕ್ಕೆ ಕನ್ಫ್ಯೂಸ್ ಇರ್ಬೋದು. ಯಾಕಪ್ಪ ಅಂದರೆ ನಾವು ಯಾವ ರೀತಿ ಮಾಡ್ಕೊಳ್ಳೋದು, ಮಾಡಿದ್ರೆ ಏನೋ ತೊಂದರೆ ಆಗುತ್ತಾ, ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ? ಇದ್ದೇ ಇರುತ್ತಲ್ಲ, ಮನುಷ್ಯ ಅಂದಮೇಲೆ ಅದು ಬಂದೇ ಬರುತ್ತಲ್ವ. ಸೊ ಹಾಗಾಗಿ ಈಗ ನಾವೇ ಕೆಲವು ಗಿಡಮೂಲಿಕೆಗಳು, ಅಂದರೆ ಉದಾಹರಣೆಗೆ ನಿಮಗೆ ತೋರಿಸಿದ್ನಲ್ಲ, ಅದ್ರ ಮುಖಾಂತರನೇ ಕೆಲವು ಗಿಡಮೂಲಿಕೆಗಳು, ಇನ್ನೂ ಕೆಲವು ಗಿಡಮೂಲಿಕೆಗಳಾಕಿ ಕೆಲವು ಸೆಟ್ ಮೆಡಿಸನ್ ಮಾಡಿರ್ತೀವಿ. ಉದಾಹರಣೆಗೆ BP, ಶುಗರು, ಆಸ್ತಮಾ, ಪೈಲ್ಸು, ಮೈಗ್ರೇನು, ವೆಯ್ಟ್ ಲಾಸು, ಸೊಂಟ ನೋವು, ಮಂಟಿ ನೋವು, ಎಲ್ಲದಕ್ಕೂ ನಮ್ಮಲ್ಲೇ ಔಷಧಿ ಸಿಗುತ್ತೆ. ಅಂದರೆ ನಾವು ಪ್ರಿಪೇರ್ ಮಾಡಿದ್ದೀವಿ. ಸೊ ನಿಮ್ಗೆ ಬೇಕಾದವರು ಇಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಹತ್ರ ತೊಗೊಬೋದು. ಯಾಕೆ ಇದೇನು ಹೇಳ್ತೀನಿ ಅಂದರೆ, ಕೆಲವು ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ, ಇಲ್ಲಿ ಸಿಗುತ್ತೆ, ಇಲ್ಲಿ ಸಿಗಲ್ಲ, ನಾವೆಲ್ಲೋ ಹೋಗ್ಬೇಕು ಅಂತ. ಅಂಥವ್ರಿಗೆ ದಯವಿಟ್ಟು ನಮ್ಮ ಹತ್ರ ಕಾಲ್ ಮಾಡಿ, ಔಷಧಿ ಸಿಗುತ್ತೆ. ಇನ್ನೊಂದು ಹೇಳ್ತೀನಿ ಅಂದರೆ, ಬೆಂಗಳೂರು ನಗರಗಳಲ್ಲಿ ಕೆಲವು ಜನ ಸಿಗಲ್ಲ ಔಷಧಿಗಳು, ಕೆಲವು ಜನ ಗಿಡಮೂಲಿಕೆಗಳು ಸಿಗಲ್ಲ. ಹಳ್ಳಿಗಳು ಸಿಗುತ್ತೆ, ಹೌದು ನಿಜ.
ಹಳ್ಳಿ ಜನಕ್ಕೆ ಗೊತ್ತಿರುತ್ತೆ. ಹಳ್ಳಿಯಲ್ಲೆಲ್ಲ ಯೂಸ್ ಮಾಡಿಬಿಟ್ಟಿದ್ದೇ ನಮ್ಗೆ ಹೇಳ್ತಾ ಇರೋದು. ನಿಮಗೆ ಬೆಂಗಳೂರು ನಗರ, ಮೈಸೂರು ನಗರ, ಹಾಸನ, ಚಿಕ್ಕಮಗಳೂರು ಈ ರೀತಿ ಕೆಲವು ಕಡೆ ಔಷಧಿ ಸಿಗೋಲ್ಲ. ಅಂಥವ್ರಿಗೆ ನಮ್ಮಲ್ಲಿ ರೆಡಿಮೇಡ್ ಔಷಧಿ ಸಿಗುತ್ತೆ. ಈ ನಂಬರ್ ಬರ್ತಾ ಇದೆ ನೋಡಿ, ಅಲ್ಲಿ ಕಾಲ್ ಮಾಡಿ ಔಷಧಿ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು, ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಹೆಲ್ತ್ ಟಿಪ್ಸ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.